ಬಂದಿತ್ತು. ಅದಕ್ಕೇ ಕ್ವಿಕ್ಕಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಟೊಮೆಟೊ ಗೊಜ್ಜು ಮಾಡೋಣ. ಅದಕ್ಕೆ ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ ಟೊಮೆಟೊ ಗೊಜ್ಜು. ಅದಕ್ಕೆ ಮಾಡೋಣ ಅಂತ ಒಂದು ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಇನ್ನೊಂದು ಜ್ಯೂಸ್ ಡೈಲಿ ನಾನು ತೊಗೊಳ್ಳೋ ಅಂಥದ್ದು. ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನು ಮೊದಲಿಗೆ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಜ್ಯೂಸ್ಗೆ ಏನೇನು ಬೇಕು ಅಂತ ಹೇಳಿ ತೋರಿಸ್ತಿದ್ದೀನಿ ನೋಡಿ. ಬೀಟ್ರೂಟ್ ತೊಗೊಂಡಿದ್ದೀನಿ, ಶುಂಠಿ ತೊಗೊಂಡಿದ್ದೀನಿ ಒಂಚೂರು, ಬೆಲ್ಲ ಒಂಚೂರು ತೊಗೊಂಡಿದ್ದೀನಿ, ಮತ್ತು ಬೆಟ್ಟದ ನೆಲ್ಲಿಕಾಯಿ ಒಂಚೂರು, ಜೀರಿಗೆ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಇದು ಈ ಥರ ಆಗುತ್ತೆ. ನನಗೆ ಈ ಥರ ತರಿ ಎಲ್ಲ ಕುಡಿಯೋದು ನಂಗೆ ಇಷ್ಟ ಆಗಲ್ಲ. ಹಂಗಾಗಿ ನಾನು ಅದನ್ನು ಫಿಲ್ಟ್ರ್ ಮಾಡ್ಕೊತೀನಿ. ಅದಕ್ಕೊಂಚೂರು ನೀರು ಮಿಕ್ಸ್ ಮಾಡಿಕೊಂಡು ಅದನ್ನೇ ಫಿಲ್ಟ್ರ್ ಮಾಡಿ ಗ್ಲಾಸಿಗೆ ತುಂಬ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ, ನನಗಿಷ್ಟ. ಇದಕ್ಕೆ ನಾನು ಬಿಸಿ ನೀರು ಫಸ್ಟು ಚಳಿಗಾಲ ಇದ್ದಾಗ ಬಿಸಿ ನೀರು ಕಾಯಿಸ್ಕೊಂಡು ಮಿಕ್ಸ್ ಮಾಡಿ ಕುಡಿತಾ ಇದ್ದೆ. ಇವಾಗೆಲ್ಲನೂ ಏನು ಅದು ಬಿಸಿ ನೀರು ಅವಶ್ಯಕತೆ ಇಲ್ಲ, ತಣ್ಣೀರಲ್ಲೇ ಮಿಕ್ಸ್ ಮಾಡಿಕೊಂಡು ತಗೋತೀನಿ. ಇದಕ್ಕೊಂಚೂರು ನಿಂಬೆಹಣ್ಣು ರಸ ಲಾಸ್ಟಲ್ಲಿ ಹಿಂಡ್ಕೊಂಡು ಅದನ್ನು ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ತಗೋತೀನಿ. ಚೆನ್ನಾಗಿರುತ್ತೆ ಇದು. ಒಂದೊಂದು ಸಲಕ್ಕೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ಗೆ ಇಲ್ಲ ನೀವು ಬೀಟ್ರೂಟ್ ಹಾಕ್ಕೋಬೋದು, ಕ್ಯಾರೆಟ್ ಹಾಕ್ಕೋಬೋದು, ನಿಮಗಿಷ್ಟ ಬಂದಿದ್ದು ಏನಾದರೂ, ಇಲ್ಲ ಆರೆಂಜ್ ಒಂದು ಸ್ವಲ್ಪ ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲ ನೀವು ಇದೇನು ಹಾಕ್ತೇನೆ ಬೆಟ್ಟದ ನೆಲ್ಲಿಕಾಯಿ ಮತ್ತು ನಾನು ಅದನ್ನೆಲ್ಲ ತೋರಿಸಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ನೀವು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಡೈಜೆಷನ್ ಪ್ರಾಬ್ಲಮ್ ಇರೋರಿಗಂತೂ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಕುಡಿಯೋದಕ್ಕೂ ಅಷ್ಟೇ ಏನು ಬೇಜಾರು ಅನಿಸಲ್ಲ. ನಾವು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಏನು ಅದು ಒಂಥರ ತೊಗರು ಅಂತಾರಲ್ಲ, ತೊಗರು ಆಗಲಿ ಕಹಿ ಆಗಲಿ ಏನೂ ಇರಲ್ಲ. ಇದಾದಮೇಲೆ ಜ್ಯೂಸ್ ಕುಡಿದಿದ್ದಾದಮೇಲೆ ಟೊಮೊಟೊ ಗೊಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂಚೂರು ಈರುಳ್ಳಿ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಟೊಮೊಟೊ ಮತ್ತು ಪಾಲಕ್ಕು ಕಟ್ ಮಾಡಿ ಇಟ್ಕೊಂಡಿದ್ದು. ಈ ಕಡೆ ಬಾಣಲಿ ಇಟ್ಕೊಂಡು ಅದಕ್ಕೊಂಚೂರು ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಅದಕ್ಕೆ ಒಂಚೂರು ಹಾಕ್ಕೊತಾ ಇದ್ದೀನಿ, ಸಾಸಿವೆ ಹಾಕ್ಕೊಂಡು. ಸಾಸಿವೆ ಸಿಡ್ಲಿದ್ದಾದಮೇಲೆ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ತಿನ್ನೋವಾಗ ಅಲ್ಲಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಹಾಕಿ ನೋಡಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಾಂಬಾರು ಈರುಳ್ಳಿ ಇತ್ತು ಅದನ್ನೇ ಬಿಡಿಸಿ ಕ್ಲೀನಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದನ್ನೇ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆಗೋ ತನಕ ಬಿಟ್ಬಿಟ್ಟು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ, ಆವಾಗೇ ಚೆನ್ನಾಗಿರೋದು. ಫ್ರೈ ಆದಮೇಲೆ ಇದಕ್ಕೆ ಒಂಚೂರು ಕರಿಬೇವು ಸೇರಿಸ್ಕೊತಾ ಇದ್ದೀನಿ. ಕರಿಬೇವು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಪಾಲಕ್ ಹಾಕ್ಕೋಬೇಕು. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಾಲಕ್ ಹಾಕ್ಕೊಂಡು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆನಲ್ಲಿ ಚೆನ್ನಾಗಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಲಿಡ್ ಹಾಕಿ 1-2 ನಿಮಿಷ ಬೇಯಿಸ್ಕೊತೀನಿ. ನೋಡಿ ಇವಾಗ ಅದನ್ನು ಕ್ಯಾಪ್ ತೆಗೆದ್ರೆ ಕಾಣಿಸೋದೇ ಇಲ್ಲ ನಮಗೆ ಸೊಪ್ಪು, ಅಷ್ಟು ಚೆನ್ನಾಗಿ ಫ್ರೈ ಆಗಿರುತ್ತೆ. ಈ ಥರ ಫ್ರೈ ಆದಮೇಲೆ ಇದ್ರ ಜೊತೆಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಟೊಮೊಟೊನ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಟೊಮೊಟೊ ಏನಂದರೆ ಬೇಗ ಬೆಂದ್ಬಿಡುತ್ತೆ, ಹಂಗಾಗಿ ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇವಾಗೆ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಟೊಮೆಟೊ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸಾಂಬಾರು ಪೌಡ್ರಿ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಗೊಜ್ಜಿಗೆ ಸಾಂಬಾರು ಪೌಡ್ರ್ ಹಾಕಿದ್ರೆ. ನಾವು ಸೊಪ್ಪೇರು ಹಾಕಿದ್ದೀವಿ, ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಇದನ್ನು ಇನ್ನೊಂದು 2 ನಿಮಿಷ ಕ್ಯಾಪ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಈಗ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ನೀರು ಬಿಟ್ಕೊಂಡು ಅದು ಗೊಜ್ಜು ಚೆನ್ನಾಗಾಗಿದೆ.
ಗೊಜ್ಜು ಚೆನ್ನಾಗಾಗಿದೆ. ಇದೇ ಟೊಮೆಟೊ ಗೊಜ್ಜು ಚಪಾತಿಗೆ ಮತ್ತು ಚಪಾತಿ, ಅನ್ನ ಮತ್ತು ಮುದ್ದೆಗೂ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಟೊಮೆಟೊ ಗೊಜ್ಜು. ತುಂಬ ಜನ ಇಷ್ಟನೂ ಪಡ್ತಾರೆ ಟೊಮೆಟೊ ಗೊಜ್ಜನ್ನ. ನಮ್ಮ ಟೊಮೆಟೊ ಗೊಜ್ಜು ಆಗಿದೆ. ಈಗ ನಾನು ಹೊರಗಡೆ ಹೋಗಬೇಕು ಅಂತ ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇರೋದು. ನಾನು ಮತ್ತು ಚಿಟ್ಟು ಆಟೋಲ್ಲಿ ಹೋಗ್ತಾ ಇದ್ದೀವಿ. ಹೋದ್ವಿ, ಅಲ್ಲಿ ಚೆನ್ನಾಗಿ ಆಡ್ಕೊಂಡಿದ್ಲು ಚಿಟ್ಟು. ಅಲ್ಲಿ ಉಯ್ಯಾಲೆ ಬೇರೆ ಇತ್ತು, ಅದರಲ್ಲಿ ಆಟಾಡಿಸ್ಕೊಂಡು ಇದ್ವಿ. ಇದ್ದಿದ್ದಾದಮೇಲೆ ಆಟಾಡಿಸ್ಕೊಂಡು ಬಂದ್ವಿ. ಇದೇ ಇವತ್ತಿನ ನನ್ನ ವ್ಲಾಗ್. ಎಲ್ಲರೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.